ಎಮ್.ಎಲ್.ಎ ಹೇಳೋದು ಅಥವಾ ಹೋಮ್ ಮಿನಿಸ್ಟರ್ ಫೋನ್ ಮಾಡಿ ಹೇಳಿದ್ರು, ನೋಡಿ ಅದು ಯಾವುದು ಯತ್ನಾಳ್ ಹೋರಾಟ ಮಣ್ಣು ಕೊಡ್ಬೇಕಂತ ಹೇಳಿದ್ರು. ಬಂದು ಸುಮ್ಮನೆ ಲಾಠಿ ಚಾರ್ಜ್ ಮಾಡ್ತಾನೆ. ಇವತ್ತು ಅನೇಕ ಹಬ್ಬದ ಗಣೇಶೋತ್ಸವನೇ ಉದಾಹರಣೆ ತಗೋರಿ ಅಧ್ಯಕ್ಷರೇ. ಮೆರವಣಿಗೆ ಹೊಂಟಿರ್ತದೆ, ಅಲ್ಲಿರುವಂಥ ಜನ ದೇವರ ಶ್ರದ್ಧೆಯಿಂದ ಹೋಗ್ತಿರ್ತಾರೆ. ಯಾವುದೋ ಒಂದು ಪ್ರದೇಶದಲ್ಲಿ ಪೆಟ್ರೋಲ್ ಬಾಂಬ್ ಹಾಕೋದು, ಕಲ್ಲು ಒಗೆದ್ರು, ಏನು ಇದನ್ನು ಕತ್ತಿ ಗುರಾಣಿ ತೊಗೊಂಡು ಹೊರಗೆ ಬಂದರೆ ಯಾರು ತಪ್ಪು ಮಾಡ್ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವ್ರ ಮ್ಯಾಗೆ ಕೇಸ್ ಹಾಕಬೇಕು. ಈ ಪೊಲೀಸ್ ಇಲಾಖೆ ಏನಾಗ್ಬಿಟ್ಟದಂದರೆ ಅವ್ರ 150 ಜನರನ್ನು ಅರೆಸ್ಟ್ ಮಾಡೋದು, ಇವ್ರ 150 ಜನರನ್ನು ಅರೆಸ್ಟ್ ಮಾಡೋದು, ಮುಗಿತಪ್ಪ ಇವ್ರದ್ದು ಕೆಲಸ. ಎರಡೂ ಕೂಡಿ ಕೋರ್ಟ್ ಅಡ್ಡಾಡಬೇಕು. ಕೋರ್ಟ್ನಾಗಿದ್ರೆ ಮತ್ತೆ ನಿರ್ದೋಷ. ನನ್ನ ಮ್ಯಾಗೆ 26 ಕೇಸ್ ಹಾಕಿದ್ರೆ ಅಧ್ಯಕ್ಷರೇ. ಈ ರೀತಿ ಅಧಿಕಾರಿಗಳಿಗೂ ಸಹ ಅಕೌಂಟಬಿಲಿಟಿ ಇರಬೇಕು. ನೀ ಲಾಠಿ ಚಾರ್ಜ್ ಯಾಕೆ ಮಾಡಿದಿ ಇದನ್ನು ಕೇಳಬೇಕು. ನೀನು ಅಧಿಕಾರಿಗಳಿಗೆ ನೀವು ಪೂರ್ಣ ಫ್ರೀ ಕೊಟ್ಟರೆ ಅದು ಚಲೋ ಆಯ್ತವ್ರು. ಅವರು ಯಾವ ಹೋರಾಟ ಮಾಡಬೇಡಪ್ಪ, ಆರಾಮ್ ಪೊಲೀಸ್ ಸ್ಟೇಷನ್ನಾಗಿರ್ತೀವಿ, ಎಲ್ಲಕ್ಕೂ ಪರ್ಮಿಷನ್ ಕೊಡುವುದಿಲ್ಲ. ಏನಾದರೂ ಒಂದು ನೆಪ ಒಡ್ಡಿ ಈ ರೀತಿ ಇವತ್ತೇನು ಏನಾಗ್ಬಿಟ್ಟದಂದ್ರೆ, ಇವತ್ತು ಇದನ್ನೇನು ನೀವು ತೊಗೊಂಡು ಬರ್ತಾಯಿದ್ರಿ ಗೃಹ ಮಂತ್ರಿಗಳೇ, ಇವತ್ತು ನೀವು ಆಡಳಿತ ಪಕ್ಷದಾಗಿದ್ದೀರಿ, ಭಾಳ ನಿಮಗೆ ಒಳ್ಳೇದು ಅನ್ನಿಸ್ತದೆ. ನಾಳೆ ನೀವು ವಿರೋಧ ಪಕ್ಷಕ್ಕೆ ಬರೋರೇ ಅಲ್ಲ. ಇನ್ನು ಆ ಕಡೆ ಕೂತವ್ರು ಏನು ಮಾಡ್ತಾರೆ, ನೀವೇನು ಇದನ್ನು ರಾಮಬಾಣ ಉಪಯೋಗ ಮಾಡಿರ್ತಾರಲ್ಲ, ಅದು ಮತ್ತೆ ನಿಮ್ಮ ತಿರುಗು ಬಾಣ ಆಗೋದೆ. ಅದಕ್ಕೆ ಯಾವುದೇ ಒಂದು ಕಾನೂನಿನಲ್ಲಿ ತಿದ್ದುಪಡಿ ವಿಧೇಯಕ ತರಬೇಕಾದ್ರೆ ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ಗೆ ಹೋಗ್ಬೇಕು. ಇಲ್ಲಾಂದ್ರೆ ಅಧ್ಯಕ್ಷರೇ ಯಾರೂ ಹೋರಾಟ ಮಾಡೋದು ಬಿಡಬೇಕಾಗ್ತದೆ. ಇದನ್ನೆಲ್ಲ ನಿಮ್ಮ ಜೀವಾವಧಿ ಶಿಕ್ಷೆ, 1 ಕೋಟಿ ರೂಪಾಯಿ ಇಂಡೆಮ್ನಿಟಿ ಬಾಂಡ್ ನೋಡಿರಿ. ಈಗ ಒಂದು ಪ್ರೊಸೆಷನ್ ತೆಗಿತೀವಿ, ಅದರಾಗ ಕೆಲವೊಂದು ಕುಚೋತಿ ವ್ಯಕ್ತಿಗಳನ್ನು ನಮ್ಮ ವಿರೋಧಿಗಳು ಅವರು ರೊಕ್ಕ ಕೊಟ್ಟು ಅವ್ರು ದಾರು ಕುಡಿಸಿ ಹೋಗಿ ನೀನೇ ಕಲ್ಲು ಹೋಗಿದ್ದು ಅಂದ್ಬಿಡ್ತಾರೆ. ಇವ್ರು ಶಾಂತ ಹೊಂಟಿರ್ತೈತೆ ಪಾಪ ಈ ಪ್ರೊಸೆಸರು. ಅವನು ಕಲ್ಲು ಹೋಗಿತಾನೆ. ಅವನೋ ಮಾಡಿದ ತಪ್ಪಿಗೆ ಇದನ್ನು ಹೋರಾಟವನ್ನು ಏನು ನೇತೃತ್ವ ತಗೊಂಡಿರ್ತಾರೆ ಅವ್ರನ್ನ ನೀವು ಶಿಕ್ಷೆ ಒಳಪಡಿಸ್ತೀರಾ? ಈ ರೀತಿ ಇದು ಭಾಳ ಈ ಒಂದು ಕಾನೂನು ಏನು ನೀವು ತಿದ್ದುಪಡಿ ತರ್ತಾಯಿದ್ರಿ, ನಿಜಕ್ಕೂ ಇದು ಜನಪರ ಹೋರಾಟವನ್ನು ಹತ್ತಿಕ್ಕುವಂಥದ್ದು. ನಮ್ಮ ಹೋರಾಟ ಮೂಲಭೂತ ಹಕ್ಕುತ್ತೇನು ಈ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದೇ ನಮ್ಮ ಮೂಲಭೂತ ಹಕ್ಕುಗಳ ಚ್ಯುತಿಯಾಗಿದ್ದಕ್ಕೆ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಿದ್ದು. ನೀವು ಹೊಳ್ಳಿ ಮತ್ತು ಬ್ರಿಟಿಷರ ಕಾನೂನುಗಳನ್ನ ತರ್ತಿದ್ರೆ ಜನಪರ. ಹಾಗಾದರೆ